ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆದಾಯ ತೆರಿಗೆ ಇಲಾಖೆಯ ನೇಮಕಾತಿ 2026 ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟು 2026ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಕ್ವಾಲಿಫಿಕೇಷನ್ ಏನಾಗಿರಬೇಕು, ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಆದಾಯ ತೆರಿಗೆ ಇಲಾಖೆ ನೇಮಕಾತಿ 2026 ಇದು ತಾತ್ಕಾಲಿಕವಾಗಿರುತ್ತದೆ. ಕೆಲಸದ ಸ್ಥಳ ಕರ್ನಾಟಕದ ವಿವಿಧ ಭಾಗಗಳು. ಒಟ್ಟು ಹುದ್ದೆಗಳು 35 ಹುದ್ದೆಗಳು. ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ಹುದ್ದೆಗಳಿದು 35 ಅಂದಾಜು. ಓಕೆ, ಶಿಕ್ಷಣ ಅರ್ಹತೆ ಇದು ಯಾವುದೇ ಪದವಿ ಅಂತ ಹೇಳಿದ್ದಾರೆ. ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ ಅನುಭವ ಇದ್ದವರಿಗೆ ಆದ್ಯತೆ, ಜೊತೆಗೆ ಕಂಪ್ಯೂಟರ್ ಜ್ಞಾನ, MS ಆಫೀಸ್, ಬೇಸಿಕ್ ಡಾಟಾ ಹ್ಯಾಂಡ್ಲಿಂಗು. ಓಕೆ, ಕಚೇರಿ ಕಾರ್ಯ ನೈಪುಣ್ಯ ಇದ್ದರೆ ಉತ್ತಮ. ಹೊಸಬರು ಕೂಡ ಟ್ರೈ ಮಾಡ್ಬೋದು. ವಯಸ್ಸು ಕನಿಷ್ಠ 18, ಗರಿಷ್ಠ 35 ಮತ್ತು ಸರ್ಕಾರದ ಸಡಿಲಿಕೆಯಂತೆ ನಿಯಮಗಳಿಗೆ ಅನ್ವಯ. ಓಕೆ, ಸಂಬಳವು ನಿಮಗೆ ನಿಗದಿ ಮಾಡಿಲ್ಲ. ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಸಂಬಳ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಜಿ ಶುಲ್ಕಗಳು ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯಂತೆ ಅಧಿಕೃತ ನೋಟಿಫಿಕೇಷನ್ ಪರಿಶೀಲಿಸಿ. ಓಕೆ, ಹಾಗೆ ಮುಖ್ಯ ದಿನಾಂಕ ಈಗಾಗಲೇ ಇದು ಆರಂಭ ಆಗಿದೆ. ಕೊನೆಯ ದಿನಾಂಕ 8/1/2026. ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ. ಅಧಿಕೃತ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ರಿಕ್ವೈರ್ಮೆಂಟ್ ವಿಭಾಗವನ್ನು ತೆರೆಯಿರಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದನ್ನು ರಿಕ್ವೈರ್ಮೆಂಟ್ 2026 ಆಯ್ಕೆ ಮಾಡಬೇಕು. ಅರ್ಜಿ ಫಾರಮನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಜೊತೆಗೆ ಸಬ್ಮಿಟ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆದುಕೊಳ್ಳಿ. ಕೆಳಗೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದೆ. ವೆಬ್ಸೈಟ್ ಮುಖಾಂತರ ನೀವು ಡೈರೆಕ್ಟಾಗಿ ಇದು ಮಾಡ್ಕೋಬೋದು. ಓಕೆ, ಹಾಗೆ ಇಲ್ಲಿ ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ಅರ್ಜಿ ಸಲ್ಲಿಸುವಾಗ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ನಿಮ್ಮ ಡಿಜಿಟಲ್ ಸಿಗ್ನೇಚರು, ಪದವಿ ಪ್ರಮಾಣ ಪತ್ರ, ವಯಸ್ಸು ಪ್ರಮಾಣ ಪತ್ರ, ಆಧಾರ ಕಾರ್ಡು ಹಾಗೂ ಅನುಭವ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಅರ್ಜಿ ಸಲ್ಲಿಸುವಂಥ ಮೊದಲು ನೀವು ಅಧಿಕೃತ ಅಧಿಸೂಚನೆಯನ್ನು ಓದಬೇಕಾಗುತ್ತೆ. ತಪ್ಪು ಮಾಹಿತಿ ನೀಡಿದರೆ ನಿಮ್ಮ ಅರ್ಜಿ ರದ್ದಾಗಬಹುದು. ಕೊನೆಯ ದಿನಾಂಕದ ನಂತರ ಅರ್ಜಿ ಸ್ವೀಕಾರವಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಲಿಂಕ್ ಕೊಡಲಾಗಿದೆ ಕೆಳಗಡೆ. ಓಕೆ, ಲಿಂಕ್ ಮುಖಾಂತರ ನೀವು ಇದು ಮಾಡ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದು ವಿಸಿಟ್ ಮಾಡ್ಕೊಳ್ಳಿ. ನೀವು ಅಲ್ಲಿ ನೋಟಿಫಿಕೇಷನನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಕೋಬೋದು. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.